ಬಿಜೆಪಿಯಲ್ಲಿ ಕಗ್ಗಂಟಾಗ್ತಾ ಇದೆ. ಲೋಕಸಭಾ ಟಿಕೆಟ್ ಆಯ್ಕೆ ಮೂವರು ಮಾಜಿ ಸಿಎಂಗಳಿಂದಲೂ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಸದಾನಂದ ಗೌಡರು, ಬೊಮ್ಮಾಯಿ, ಶೆಟ್ಟರ್ಗೆ ಟಿಕೆಟ್ ಡಿಮಾಂಡ್. ಸಭೆಯಲ್ಲಿ ಹಾವೇರಿ, ಬೆಳಗಾವಿ ಕ್ಷೇತ್ರಕ್ಕೆ ಚರ್ಚೆ ನಡೆದಿಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರದ ಚರ್ಚೆ ಆಗೇ ಇಲ್ಲ. ಸೋಮಣ್ಣ ಸ್ಪರ್ಧೆಗೆ ಮೋದಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಪ್ರಶಾಂತ್, ಸದಾನಂದ ಗೌಡ, ಬೊಮ್ಮಾಯಿ, ಶೆಟ್ಟರ್ ಟಿಕೆಟ್ ಫೈಟ್ನಲ್ಲಿದ್ದಾರೆ. ನೋಡಿ, ಸದಾನಂದ ಗೌಡರು ಈಗ ಬೆಂಗಳೂರು ಉತ್ತರದಿಂದ ಆರಂಭಿಸೋಣ. ಸದಾನಂದ ಗೌಡರು ಮೊದಲು ವಿಧಾನಸಭಾ ಚುನಾವಣೆ ನಂತರ ಟಿಕೆಟ್ ಬೇಕು ಅಂತಂದರು. ಮಾಧ್ಯಮಗಳು ಹೇಳಿದ್ವು, ಇಲ್ಲ ನೋಡಿ ಸದಾನಂದ ಗೌಡರಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಮೂಲಗಳನ್ನು ಉಲ್ಲೇಖಿಸಿ ಹೇಳಿದಾಗ ಸದಾನಂದ ಗೌಡರು ಸಿಟ್ಟಾದರು. ನಂತರ ಸದಾನಂದ ಗೌಡರು ಜೆ ಪಿ ನಡ್ಡಾ ಅವರ ಭೇಟಿಗೆ ದಿಲ್ಲಿಗೆ ಹೋದರು. ಅಲ್ಲಿ ಅಷ್ಟು ಏನಂತಾರೆ ಉತ್ಸಾಹಪೂರ್ವಕವಾದ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ. ಏಕಾಏಕಿ ಬೆಂಗಳೂರಿಗೆ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರದ ಎಲ್ಲ ಬೆಳವಣಿಗೆಗಳು ಗೊತ್ತಿವೆ. ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಬೆಂಗಳೂರಿನಲ್ಲಿ ಸಿ ಟಿ ರವಿಗೆ ಎಂಟ್ರಿ ಬೇಡ, ಶೋಭಾ ಕರಂದ್ಲಾಜೆಗೆ ಎಂಟ್ರಿ ಬೇಡ ಅನ್ನುವ ಕಾರಣಕ್ಕೋಸ್ಕರ ಸದಾನಂದ ಗೌಡರ ಬಳಿ ಹೋದರು. ನೀವೇ ಅಭ್ಯರ್ಥಿ ಆಗಬೇಕು ಅಂತ ಅವರನ್ನು ಮನವೊಲಿಸಿದ್ರು. ಉಳಿದ ಶಾಸಕರಿಗೂ ಕೂಡ ಹೊರಗಿನಿಂದ ಬರೋದು ಬೇಡ ಆಗಿತ್ತು. ಯಾಕಂದರೆ ಅದಕ್ಕೊಂದು ಇತಿಹಾಸ ಇದೆ. ಡಿ ವಿ ಚಂದ್ರೇಗೌಡರು ಇದ್ದರು, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದರು. ಸದಾನಂದ ಗೌಡರು ಉಡುಪಿಯ ಸಂಸದರಾಗಿ, ಮಂಗಳೂರು ನಂತರ ಉಡುಪಿಯ ಸಂಸದರಾಗಿ, ನಂತರ ಮುಖ್ಯಮಂತ್ರಿಗಳಾಗಿ ಮರಳಿ 2014ರಲ್ಲಿ ಬೆಂಗಳೂರು ಉತ್ತರಕ್ಕೆ ಬಂದಿದ್ದರು. ಈ ಬಾರಿ ಕೂಡ ಬೇರೆಯವರು ಬರೋದು ಬೇಡ ಅಂತಕ್ಕಂಥದ್ದು ಬೆಂಗಳೂರಿನ ಒಕ್ಕಲಿಗ ರಾಜಕಾರಣಿಗಳಿಗಿತ್ತು. ಯಾಕಂದರೆ ದೊಡ್ಡ ಹೆಸರು ಬಂದರೆ ದಿಲ್ಲಿ ಕಾಂಟ್ಯಾಕ್ಟ್ನಿಂದ ಮತ್ತೇನೋ ಮಂತ್ರಿ ಆಗ್ತಾರೆ, ಏನೋ ಆಗ್ತಾರೆ, ಮತ್ತು ನಾಯಕತ್ವ ಅವ್ರ ಕೈಯಲ್ಲಿರುತ್ತೆ ಅನ್ನೋದು ಕಾರಣ. ಹೀಗಾಗಿ ಸದಾನಂದ ಗೌಡರು ಪುನರಪಿ ಆ್ಯಕ್ಟಿವ್ ಆದರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ನೋಡಿ, ರಾಜ್ಯ ಕೋರ್ ಕಮಿಟಿಯಿಂದ ಹೆಸರು ಹೋದಾಗ ಸದಾನಂದ ಗೌಡರ ಹೆಸರು ಕೂಡ ಅದರಲ್ಲಿತ್ತು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಹೋದಾಗ ಸದಾನಂದ ಗೌಡರ ಹೆಸರಿನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಂದನೆ ಇರಲಿಲ್ಲ ಅಂತ ಮೂಲಗಳು ಹೇಳ್ತಾ ಇವೆ. ಸದಾನಂದ ಗೌಡರ ಹೆಸರನ್ನು ತುಂಬ ಗಂಭೀರವಾಗಿ ಕನ್ಸಿಡರೇ ಮಾಡಿಲ್ಲ. ಬೆಂಗಳೂರು ಉತ್ತರವನ್ನು ಶೋಭಾ ಅಥವಾ ಸುಮಲತಾ ಶಿಫ್ಟ್ ಮಾಡಬೇಕಾಗಿ ಬಂದರೆ ಅವರಿಬ್ಬರಿಗೋಸ್ಕರ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಇಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿತ್ತು. ಹೀಗಾಗಿ ಸದಾನಂದ ಗೌಡರ ಹೆಸರನ್ನು ಕನ್ಸಿಡರ್ ಮಾಡಿಲ್ಲ. ಅವರು ತಮ್ಮ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಇದಾಗ್ತಾ ಇದೆ ಅಂತಕ್ಕಂಥದ್ದು, ಈ ಪ್ರಯೋಗಗಳು ಬೇಡ ಅಂತಕ್ಕಂಥದ್ದನ್ನು ಕೂಡ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹಾವೇರಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ವರ್ಸಸ್ ಬಸವರಾಜ ಬೊಮ್ಮಾಯಿ ವರ್ಸಸ್ ಈಶ್ವರಪ್ಪ ಪುತ್ರ, ಅಲ್ಲೂ ಕೂಡ ಒಂದು ಫೈಟ್ ಟಿಕೆಟ್ಗೋಸ್ಕರ ಇದೆ. ಮೊದಲೇನಾಯಿತು ಅಂದರೆ ಹಾವೇರಿ ಕ್ಷೇತ್ರದಲ್ಲಿ ಯಾರು ನಿಲ್ಲೋರು ಅನ್ನುವ ಪ್ರಶ್ನೆ ಬಂದಾಗ ಬಿ ಸಿ ಪಾಟೀಲ್ ಹೇಳಿದರು, ನಾನು ಹಿರೇಕೆರೂರದಿಂದ ಚುನಾವಣೆ ಸೋತಿದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು. ನಂತರ ನಿಧಾನವಾಗಿ ಬೇರೆ ಬೇರೆ, ಈಗ ಹುಬ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಸತತವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಏನು ಕ್ಯಾಂಡಿಡೇಟ್ಸ್ಗಳಿದ್ರು, ಡಾಕ್ಟರ್ ಮಹೇಶ್ ನಾಲ್ವಾಡ್, ಶರಣು ಅಂಗಡಿ, ಸಿದ್ದರಾಜ್ ಕಲ್ಕೋಟಿ ಅಂತ ಜಿಲ್ಲಾ ಅಧ್ಯಕ್ಷರಿದ್ದರು ಹಾವೇರಿಯಲ್ಲಿ, ಅವರು ಇಲ್ಲ ನಮ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದರು. ಯಾವಾಗ ಜಗದೀಶ್ ಶೆಟ್ಟರ್ ಪ್ರವೇಶ ಆಯಿತು ಬಿ ಜೆ ಪಿಗೆ ಮರಳಿ, ವಿಜೇಂದ್ರ ಮತ್ತು ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಅವ್ರನ್ನ ಕರ್ಕೊಂಡು ಬರುವಾಗ ನಿಮ್ಗೆ ಎಲ್ಲಿಂದಾದರೂ ಅಕಾಮಿಡೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿತ್ತು. ಜಗದೀಶ್ ಶೆಟ್ಟರ್ ಹೇಳಿದರು, ಇಲ್ಲ ನನಗೆ ಧಾರವಾಡಕ್ಕೆ ಕೊಡಿ, ನಾನು ಹುಬ್ಳಿ ಧಾರವಾಡದಲ್ಲೇ ರಾಜಕಾರಣ ಮಾಡಿದವನು, ನನಗೆ ಧಾರವಾಡಕ್ಕೆ ಕೊಡಿ. ಅಲ್ಲಿ ಕೋರ್ ಕಮಿಟಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕ್ಯಾಂಡಿಡೇಟ್ ಜೊತೆಗೆ ಜಗದೀಶ್ ಶೆಟ್ಟರ್ ಹೆಸರನ್ನು ಹಾಕಿ ಕಳಿಸಲಾಯಿತು. ಅಂದರೆ ಅಲ್ಲಿ ತಿಕ್ಕಾಟ ಚಾಲೂ ಆಯಿತು. ಕೊನೆಗೆ ಹೈಕಮಾಂಡ್ಗೆ ಹೋದಾಗ ಜಗದೀಶ್ ಶೆಟ್ಟರ್ ಹೆಸರನ್ನು ಧಾರವಾಡಕ್ಕೆ ಪರಿಗಣಿಸಲಿಲ್ಲ, ಪ್ರಹ್ಲಾದ್ ಜೋಶಿ ಹೆಸರನ್ನು ಫೈನಲ್ ಮಾಡಲಾಗಿದೆ. ಈಗ ನೆಕ್ಸ್ಟ್ ಯಾವುದು ಅಂತ ನೋಡಿದಾಗ ಬೆಳಗಾವಿ ಮತ್ತು ಹಾವೇರಿ ಬರುತ್ತೆ. ಯಾವಾಗ ಜಗದೀಶ್ ಶೆಟ್ಟರ್ ಹಾವೇರಿಗೆ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಬಸವರಾಜ ಬೊಮ್ಮಾಯಿ ಅವರಿಗೆ ಜಗದೀಶ್ ಶೆಟ್ಟರ್ ಹಾವೇರಿ ರಾಜಕಾರಣಕ್ಕೆ ಬರೋದು ಇಷ್ಟ ಇಲ್ಲ. ಅದಕ್ಕೆ ಕಾರಣವೂ ಕೂಡ ಇದೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಜಗದೀಶ್ ಶೆಟ್ಟರ್ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದ ಶಿಗ್ಗಾಂವ್ನಲ್ಲಿ ಬರ್ತಾರೆ. ಹುಬ್ಳಿ ಧಾರವಾಡದ ರಾಜಕಾರಣಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಂಟ್ರಿ ಕೊಟ್ಟಿರಲಿಲ್ಲ ಬಿ ಜೆ ಪಿ ಕೂಡ. ಅಂದರೆ ನೋಡಿ, ಹಿಂದೊಮ್ಮೆ ಜಗದೀಶ್ ಶೆಟ್ಟರ್ ವಿರುದ್ಧ ಬಸವರಾಜ ಬೊಮ್ಮಾಯಿ 94ರಲ್ಲಿ ಸ್ಪರ್ಧಿಸಿದ್ರು ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ. ಬಸವರಾಜ ಬೊಮ್ಮಾಯಿ ವರ್ಸಸ್ ಜಗದೀಶ್ ಶೆಟ್ಟರ್ ವರ್ಸಸ್ ರಾಜಾ ದೇಸಾಯಿ ಅಂತ
ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ ನಡೆದಿತ್ತು. ಜಗದೀಶ್ ಶೆಟ್ಟರ್ ಮೊದಲ ಬಾರಿ ಆಯ್ಕೆಯಾಗಿದ್ದರು ಈದ್ಗಾ ಮೈದಾನದ ಧ್ವಜ ಹೋರಾಟದ ನಂತರ. ಆಗಿನಿಂದಲೂ ಬೊಮ್ಮಾಯಿ ಮತ್ತು ಶೆಟ್ಟರ್ ನಡುವೆ ಒಂದು ಪೈಪೋಟಿ ಇದ್ದೇ ಇದೆ. ಈಗ ಜಗದೀಶ್ ಶೆಟ್ಟರ್ ಹಾವೇರಿಗೆ ಕೊಡಬೇಕು ಅಂತ ಅನ್ನೋದನ್ನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅನಿಸ್ತಾ ಇದೆ ಶೆಟ್ಟರ್ ಬರಬಾರ್ದು, ಬಂದರೆ ಈಶ್ವರಪ್ಪನವ್ರ ಪುತ್ರ ಬರಲಿ ಅಂತ. ಬೊಮ್ಮಾಯಿ ಸ್ವತಃ ನಿಲ್ತಾರ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹೀಗಾಗಿ ಹಾವೇರಿ ಕ್ಷೇತ್ರ ಇನ್ನೂ ಪೆಂಡಿಂಗ್ ಉಳಿದಿದೆ. ಬಟ್ ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ, ಜಗದೀಶ್ ಶೆಟ್ಟರನ್ನ ಕರ್ಕೊಂಡು ಬಂದಿರೋದ್ರಿಂದ ಧಾರವಾಡದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಶೆಟ್ಟರಿಗೆ ಬೆಳಗಾವಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಬೆಳಗಾವಿ ಸ್ವಲ್ಪ 100 ಕಿಲೋಮೀಟರ್ ದೂರ ಆಗತ್ತೆ. ಹಾವೇರಿ ಕ್ಷೇತ್ರ ಪಕ್ಕದಲ್ಲಿ ಗದಗು ಈ ರೀತಿಯಿಂದ ಬರೋದರಿಂದ ಶೆಟ್ಟರಿಗೆ ಅನಿಸ್ತಾ ಇದೆ ಧಾರವಾಡದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಹಾವೇರಿಯಲ್ಲಿ ಕೊಡಿ ಅಂತಕ್ಕಂಥದ್ದನ್ನು. ಹೀಗಾಗಿ ಹಾವೇರಿ ಇನ್ನೂ ಪೆಂಡಿಂಗ್ ಇದೆ. ನನಗೆ ಅನ್ಸುತ್ತೆ ಬೊಮ್ಮಾಯಿ ವರ್ಸಸ್ ಶೆಟ್ಟರ್ ಫೈಟ್ನಲ್ಲಿ ಇನ್ನೊಂದು 2-3 ದಿನ ಬೇಕಾಗತ್ತಿದ್ದು. ಇವತ್ತು ತೀರ್ಮಾನ ಆಗೋ ಹೆಸರಲ್ಲ ಅದು. ಕೊನೆಯ ಗಳಿಗೆವರೆಗೆ ಏನಾಗುತ್ತೆ ಅಂತಕ್ಕಂಥದ್ದು ಇಂಟ್ರೆಸ್ಟ್ ನೋಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.